ಮಂಗಲಂ ಓಂಕಾರ ಮಂಗಲಂ ಓಂ ನಮಃ ಶಿವಾಯ ಮಂಗಲಂ ಓಂ ನಮಃ ಶಿವಾಯ ಮಂಗಲಂ ಹರ ಓಂ ವಾಗರ್ತಾವಿವ ಸಂಪೃಕ್ತೌ ವಾಗರ್ತಃ ಪ್ರತಿಪತ್ತೇ ಜಗತಃ ಪಿತರೌ ವಂದೇ ಶ್ರೀ ಪಾರ್ವತಿ ಪರಮೇಶ್ವರೌ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ. ಸ್ವಲ್ಪ ಸರ್ ಇನ್ ಸರ್ ಎಲ್ಲರೂ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಆಗಿರ್ತಕ್ಕಂಥ ಅಂಡರ್ ಪಾಸ್ ಈ ಒಂದು ಯೋಜನೆಯ ಉದ್ಘಾಟನೆ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ನವರವರೇ, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಗರಸಭೆಯ ಸದಸ್ಯನಿಯರಾಗಿರ್ತಕ್ಕಂಥ ಸಹೋದರಿ ಸುಧಾರಾಣಿ ಸಂಗಮ್ರವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಹಮ್ದಿಯಾಳ್ರವರೇ, ಹಾಗೆಯೇ ಅಮೃತ್ ಬಿಜ್ಜಲ್ರವರೇ, ಬಂಡಿಭಟ್ರವರೇ, ಭಾಗವಾನ್ರವರೇ, ಹಿರಿಯರಾಗಿರ್ತಕ್ಕಂಥ ಮಾನ್ಯ ಮಾಂತಪ್ಪ ಚೆನ್ನೀರವರೇ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಮಾನ್ಯ ಜಾಧವ್ರವರೇ, ಹಾಗೆ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಸಹೋದರಿ ಬನ್ನಿಗೌಡ್ರವರೇ, ಸೋನಾರವರೇ, ಜಾಧವ್ರು, ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗುತ್ತಿಗೆದಾರರಾಗಿರ್ತಕ್ಕಂಥ ಮಾನ್ಯ ಆಲೂರವರೇ, ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಯಾವತ್ತು ಗೌರವಾನ್ವಿತ ಹಿರಿಯರೇ ಹಾಗೂ ಸಹೋದರ ಸಹೋದರಿ, ನಿನ್ನಿನ ದಿವಸ ನಮ್ಮ ಗುತ್ತಿಗೆದಾರರಾಗಿರ್ತಕ್ಕಂಥ ಮಾನ್ಯ ಆಲೂರವರು ಭೇಟಿಯಾಗಿ ಈ ಒಂದು ಕೆಲಸ ಪ್ರಾರಂಭ ಮಾಡಬೇಕು ಬಹಳ ದಿವಸದಿಂದ. ಯಾಕಂತ ಹೇಳಿದ್ರೆ ನನಗೆ ಬಿಡು ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ಬಿಡುವು ಇರ್ತಿರ್ಲಿಲ್ಲ, ಅವರಿಗೆ ಬಿಡುವು ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಬೇರೆ ಬೇರೆ ಕೆಲಸದಲ್ಲಿ ನಾನು ಅರಿವು ಆಗಿರ್ತಿದ್ದೆ. ಹೀಗಾಗಿ ಇದು 2-3 ತಿಂಗಳಿಂದ ಕೆಲಸ ಪ್ರಾರಂಭ ಆಗಲಿಕ್ಕೆ ತಡವಾಯಿತು. ಹೀಗೆ ಇದು ಮತ್ತೆ ಮುಂದೆ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ನಿನ್ನೆನೇ ಅವ್ರಿಗೆ ಹೇಳಿದ್ದೆ, ಏನು ಸಭೆ ಮಾಡುವ ಅವಶ್ಯಕತೆ ಇಲ್ಲ, ಈ ಒಂದು ಕೆಲಸ ಬೇಗನೆ ಪ್ರಾರಂಭ ಆಗಬೇಕು. ಆ ಒಂದು ಉದ್ದೇಶದಿಂದ ನಾವು ಕೇವಲ ಶಾಸಕರು ನಾವು ಪೂಜೆ ಮಾಡಿ ಹೋಗ್ತೇವೆ ಅನ್ನೋದು ಮಾತನ್ನು ಹೇಳಿದೆ. ಆದರೂ ಕೂಡ ಇವತ್ತು ಚಿಕ್ಕದಾದ ಒಂದು ಸಭೆಯನ್ನು ಮಾಡಿದ್ದಾರೆ. ಇನ್ನೂ ಬಿಸಿಲು ಇದೆ ಮತ್ತು ನಾವು ಅರ್ಧ ಗಂಟೆ ಮೊದಲೇ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಈ ಸಭೆ 5 ಗಂಟೆಗೆ ನಿಶ್ಚಿತವಾಗಿತ್ತು. ನನಗೂ ಕೂಡ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಇವತ್ತು ಶಾಸಕರಲ್ಲಿ ಕೇಳಿಕೊಂಡಾಗ ಬೇಗನೆ ವಿಜಯ ಕಾರ್ಯಕ್ರಮ ಬಹಳಷ್ಟು ಸಂತೋಷದಿಂದ ನಾವು ಮಾಡಿದೆ. ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಹಳ ವರ್ಷಗಳಿಂದ ಇವತ್ತು ಏನು ಇಳಕಲ್ ನಗರದ ಜನರಾಗಲಿ ಬೇರೆ ಬೇರೆ ಜನರಿಗೆ ತೊಂದರೆಯಾಗಿ ಇವತ್ತು ಬಹಳಷ್ಟು ಅಪಘಾತಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಅಂಡರ್ ಬ್ರಿಡ್ಜ್ ಆಗಬೇಕು ಅನ್ನೋ ಒಂದು ಬೇಡಿಕೆ ಇವತ್ತು ಬಹಳ ದಿವಸದಿಂದ ಈ ನಗರದ ಎಲ್ಲ ಜನತೆಯಾಗಿತ್ತು. ಇದರ ಸಲುವಾಗಿ ನಮ್ಮ ಹಿಂದಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ದುಡ್ಡನಗೌಡರು ಡೆಲ್ಲಿವರೆಗೂ ಕೂಡ ಬಂದಿದ್ದರು. ಇವತ್ತಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ಕಾಶ್ಯಪ್ನವರು ಕೂಡ ಇವತ್ತು ಕಳೆದ 6-7 ತಿಂಗಳಿಂದ ಇದನ್ನು ಒತ್ತಡ ತಂದು ಆಗಬೇಕು ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದರು. ಹೀಗಾಗಿ ಇವತ್ತು ಪ್ರಮುಖವಾಗಿ ಈ ಒಂದು ಬ್ರಿಡ್ಜ್ ಆದಮೇಲೆ ನಮ್ಮ ಜನರ ಒಂದು ಬದುಕಿಗೆ ಒಂದು ಸುರಕ್ಷತೆ ಸಿಗ್ತಿದೆ ಅನ್ನೋ ಒಂದು ಭಾವನೆ ನಮ್ಮದಾಗಿದೆ.
ಈ ಒಂದು ಕೆಲಸ ಚೆನ್ನಾಗಿ ಆಗಬೇಕು. ಇವತ್ತು ನಾನು ಅಧಿಕಾರಿಗಳಿಗೆ ಇವತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕರಿಬೇಕಂತ ಹೇಳಿದ್ರು ಕೂಡ ನಮಗೆ ವಿಳಂಬ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ನಾನು ಕರೆದಿಲ್ಲ. ಅವ್ರ ಜೊತೆ ನಾನು ಮಾತನಾಡಿದ್ದೇನೆ. ಒಟ್ಟಾರೆ ಈ ಒಂದು ಕೆಲಸ ಚೆನ್ನಾಗಿ ಆಗಬೇಕು, ಗುಣಮಟ್ಟದ್ದಾಗಿ ಆಗಬೇಕು, ಇವತ್ತು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ಭಾವನೆಯನ್ನು ಅವ್ರ ಮುಂದೆ ವ್ಯಕ್ತಪಡಿಸಿದೆ. ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿ ಏನೇ ಕೆಲಸ ಕೇಳಿದರೂ ನಮ್ಮ ಏನು ರಸ್ತೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಗಡ್ಕರಿರವರು, ಯಾಕಂತ ಹೇಳಿದ್ರೆ ಮೊದಲು ಇಲ್ಲಿ ಸರ್ವಿಸ್ ರೋಡ್ ಇರಲಿಲ್ಲ. ಹಾಗೂ ಕೂಡ ನಾನು ವಿನಂತಿ ಮಾಡಿಕೊಂಡಾಗ ಇವತ್ತು ಬೇಗನೆ ಆ ಒಂದು ಕೆಲಸವನ್ನು ಮಂಜೂರು ಮಾಡಿ ಈಗಾಗಲೇ ಅದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿದಂಥ ಏನೇ ಕೆಲಸದ್ರೂ ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿರವರ ಈ ಒಂದು ಸರ್ಕಾರದಲ್ಲಿ ಇವತ್ತು ಬಹುಬೇಗನೆ ಇವತ್ತು ಕೆಲಸ ಮಾಡ್ತಕ್ಕಂಥ ಆ ಒಂದು ವಿಚಾರವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಇವತ್ತು ಇನ್ನೊಂದು ನಿಮ್ಮ ಭಾಗಕ್ಕೆ ಹೆದ್ದಾರಿ ಬರ್ತಾ ಇದೆ. ಅದು ಹೈದರಾಬಾದ್ ಗೋವಾ ಒಂದು ಭಾರತ್ ಮಾಲಾ ಯೋಜನೆಯಲ್ಲಿ ಇನ್ನೇನು ಸ್ವಲ್ಪ ದಿವಸದಲ್ಲಿ ಆ ಒಂದು ಕೆಲಸ ಪ್ರಾರಂಭ ಆಗ್ತದೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ಬರೋದರಿಂದ ನೀವು ತಲುಪ್ತಕ್ಕಂಥ ಶಹರಗಳಿಗಾಗಲಿ ಗ್ರಾಮಗಳಿಗಾಗಲಿ ಬೇಗನೆ ತಲುಪ್ತಾ ಇದ್ದೀರಿ. ಹಾಗೆಯೇ ಇವತ್ತು ಸುರಕ್ಷಿತವಾಗಿ ತಲುಪ್ತಾ ಇದ್ದೀರಿ. ನಿಮ್ಮ ಏನು ವ್ಯವಹಾರಗಳು ಕೂಡ ಬೇಗನೆ ಆಗಲಿಕ್ಕೆ ಶಕ್ಯ ಆಗ್ತದೆ. ಅದರ ಜೊತೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿಯೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಒಂದು ಅನುಕೂಲವೂ ಕೂಡ ಆಗ್ತಕ್ಕಂಥ ಸಂದರ್ಭ ಇರೋದರಿಂದ ಇವತ್ತು ಇಡೀ ರಾಷ್ಟ್ರದಲ್ಲಿ ಇವತ್ತು ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತು ಅನುಷ್ಠಾನಕ್ಕೆ ಬಂದಿವೆ, ಇನ್ನೂ ಕೂಡ ಬರ್ತಾಯಿವೆ ಅನ್ನೋದು ಮಾತನ್ನು ಹೇಳ್ತಾ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಇವತ್ತು ಈ ಮೊದಲೇ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದರು, ಇವತ್ತು ಬಹಳ ವರ್ಷಗಳಿಂದ ಇವತ್ತು ರೈಲು ಬೇಡಿಕೆ ಇದೆ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ. ನಾವು ಕೂಡ ಇದರ ಬಗ್ಗೆ ಮಾನ್ಯ ದೊಡ್ಡಗೌಡರು ಮೊದಲೇ ಬಾರಿ ಶಾಸಕರು, ಈ ಹಿಂದೆ ಶಾಸಕರಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಯ ಬಹಳಷ್ಟು 60 ಜನಗಳನ್ನು ಅಲ್ಲಿ ಕರೆದುಕೊಂಡು ಬಂದಿದ್ದರು. ಬಹಳ ದಿವಸದಿಂದ ಇವತ್ತು ಈ ಒಂದು ರೈಲ್ವೆ ಮಾರ್ಗದ ಸರ್ವೆ ಕೆಲಸ ಪ್ರಾರಂಭ ಆಗಿ ರಿಪೋರ್ಟನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದು ವಾಯಬಲ್ ಆಗೋದಿಲ್ಲ ಅನ್ನೋ ಒಂದು ರಿಪೋರ್ಟನ್ನು 2 ವರ್ಷದಿಂದ ಕೊಟ್ಟಿದ್ದರು. ನಾನು ಮತ್ತೆ ಇವತ್ತು ಏನು ನಮ್ಮ ರೈಲ್ವೆ ಸಚಿವರ ಮೇಲೆ ಒತ್ತಡ ತಂದು ಯಾವುದೇ ಕಾರಣಕ್ಕೂ ಕೂಡ ಅದು ಆಗಲೇಬೇಕು ಅನ್ನುವ ಒಂದು ಹಠವನ್ನು ಹಿಡಿದ ಮೇಲೆ ಮತ್ತೆ ಅದನ್ನು DPR ಮಾಡಿ ಕಳಿಸ್ಬೇಕು ಅನ್ನುವ ಪತ್ರವನ್ನು ಬರೆದು ಇವತ್ತು ಈಗಾಗಲೇ 2ನೇ ಬಾರಿ ಸರ್ವೆ ಕೆಲಸ ಆಗಿ ಇವತ್ತು ಈ ಒಂದು DPRದಲ್ಲಿ ನಮ್ಮ ಪರವಾಗಿ ಸಂಪೂರ್ಣವಾಗಿ ರೈಲ್ವೆ ಮಂಜೂರು ಆಗ್ತಕ್ಕಂಥ ಎಲ್ಲ ಇವತ್ತು ಕೆಲಸ ಕಾರ್ಯಗಳನ್ನು ನಮ್ಮ ಹುಬ್ಬಳ್ಳಿ ವಿಭಾಗದ ರೈಲ್ವೆ ಜನರಲ್ ಮ್ಯಾನೇಜರ್ ಅವರ ಒಂದು ಅಡಿಯಲ್ಲಿ ಇರ್ತಕ್ಕಂಥ ಎಲ್ಲ ರೈಲ್ವೆ ಅಧಿಕಾರಿಗಳು ಆ ಒಂದು ಕೆಲಸವನ್ನು ಮಂಜೂರು ಮಾಡುವ ಹಂತಕ್ಕೆ ಇವತ್ತು ನಾವೊಂದು DPR ತಯಾರು ಮಾಡಿ ರೈಲ್ವೆ ಇಲಾಖೆಗೆ ಕಳಿಸೋರಿದ್ದಾರೆ. ಅದು ಅನಿವಾರ್ಯವಾಗಿ ಆ ಒಂದು ಕಾರಿಡಾರ್ದ ಒಂದು ಕೆಲಸ ಬಹುಬೇಗನೆ ಆಗಬೇಕು ಅನ್ನುವ ಒಂದು ಸರ್ಕಾರದ ಇಚ್ಛೆ ಇದ್ದುದರಿಂದ ಇವತ್ತು ಸ್ವಲ್ಪ ವಿಳಂಬ ಆಗಿದೆ. 100ಕ್ಕೆ 100ರಷ್ಟು ಇವತ್ತು ನಾನು ಚಿತ್ರದುರ್ಗ ಆಲ್ಮಟ್ಟಿ ಏನು ಹೊಸ ಇವತ್ತೇನು ರೈಲ್ ಲೈನ್ ಇದೆ ಅದನ್ನು ಮಂಜೂರು ಮಾಡಿಸ್ತೇನೆ ಅನ್ನೋ ಒಂದು ಮಾತನ್ನು ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಕೆಲವರಿಗಿದೆ ಇವತ್ತು ಅವರ ಒಂದು ವಿಚಾರ ಬೇರೆ ಇದೆ. ನಾನು ಕೂಡ ಬಹಳಷ್ಟು ತಮ್ಮ ಕಣ್ಣಿಗೆ ಬಹಳಷ್ಟು ಸಂಭಾಯಿತ ಕಾಣಿಸ್ತಿರ್ಬೋದು. ಕೆಲಸದಲ್ಲಿ ನಾನು ಬಹಳಷ್ಟು ಜಿದ್ದಿಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ಭಾವನೆ ನನ್ನದಾಗಿರೋದ್ರಿಂದ ಇವತ್ತು ನಾನು ಕೂಡ ಆ ಒಂದು ಲೈನ್ ಹೊಸ ಲೈನ್ ಮಂಜೂರು ಆಗಬೇಕು ಅನ್ನುವ ಒಂದು ಚಿಂತನೆಯನ್ನು ಪ್ರಧಾನಮಂತ್ರಿಯಿಂದ ಹಿಡಿದು ರೈಲ್ವೆ ಸಚಿವರ ಮುಂದೆ ನಾನು ವ್ಯಕ್ತಪಡಿಸಿದ್ದೇನೆ. ಅದು 100ಕ್ಕೆ 100ರಷ್ಟು ಆಗಲಿಕ್ಕೆ ನಾನು ನನ್ನದೇ ಆಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೇನೆ ಅನ್ನೋ ಒಂದು ಮಾತನ್ನು ತಮ್ಮ ಮುಂದೆ ತಮ್ಮ ಗಮನಕ್ಕೆ ತಂದು ಇವತ್ತು ಇಲ್ಲಿ ಗುತ್ತಿಗೆದಾರರಿರ್ತಕ್ಕಂಥ ಅನೂರವರಿಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಬಹಳಷ್ಟು ಒಳ್ಳೆಯ ಗುಣಮಟ್ಟದ ಒಂದು ಬ್ರಿಡ್ಜ್ ಆಗಬೇಕು, ಜನರಿಗೆ ಅನುಕೂಲ ಆಗಬೇಕು, ಬೇಗನೆ ಆಗಬೇಕು ಅನ್ನುವ ಮಾತನ್ನು ಹೇಳಿ ಈ ಒಂದು ಸಂದರ್ಭದಲ್ಲಿ ಶಾಸಕರು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕೆಲಸಕ್ಕೆ ಸಹಕಾರ ನೀಡಿದ್ದೀರಿ. ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.